ಜನರನ್ನ ಕನ್ವಿನ್ಸ್ ಮಾಡುವಲ್ಲಿ ನಾವು ವಿಫಲ ಆಗ್ತಾ ಇದ್ದೇವೆ. ನಮ್ಮಲ್ಲಿ ಕ್ಲಾರಿಟಿ ಇಲ್ಲದಿದ್ರೆ ಪಕ್ಷ ಕಟ್ಟೋಕೆ ಆಗಲ್ಲ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜನರನ್ನ ನಾವು ಮನವೊಲಿಸುವಲ್ಲಿ, ಅವರನ್ನ ಕನ್ವಿನ್ಸ್ ಮಾಡುವಲ್ಲಿ ನಾವು ವಿಫಲರಾಗ್ತಾ ಇದ್ದೀವಿ. ಕ್ಲಾರಿಟಿ ಇಲ್ಲದಿದ್ರೆ ಪಕ್ಷವನ್ನ ಮುನ್ನಡೆಸೋದಕ್ಕೆ ಕಷ್ಟ, ಪಕ್ಷ ಕಟ್ಟೋದಕ್ಕೂ ಆಗೋದಿಲ್ಲ ಅನ್ನುವಂತಹ ವಿಚಾರ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು. ಬಹಳ ಮಂದಿಗೆ ಸಿದ್ಧಾಂತಗಳು ಏನು ಅನ್ನೋದೇ ಕ್ಲಾರಿಟಿ ಇಲ್ಲ, ಅದರ ಬಗ್ಗೆ ಗೊತ್ತಿಲ್ಲ. ನಾನು ಅವರ ಹೆಸರನ್ನ ಹೇಳೋದಿಲ್ಲ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಾನು ಕೂಡ ಅವರ ಮಾತುಗಳನ್ನ ಬೆಂಬಲಿಸ್ತೇನೆ. ನಾವು ಜನರನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ಫೇಲ್ ಆಗಿದ್ದೀವೋ ಅಥವಾ ನಮ್ಮಲ್ಲೇ ಗೊಂದಲ ಇದೆಯೋ ನನಗಂತೂ ಗೊತ್ತಿಲ್ಲ. ಪ್ರಜಾಪ್ರಭುತ್ವ, ಜಾತ್ಯತೀತ ತತ್ವ, ಸಾಮಾಜಿಕ ನ್ಯಾಯ, ಸಮಾನ ಸಮಾಜವನ್ನು ನಿರ್ಮಾಣ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಇವತ್ತು ಅದಕ್ಕೆ ತದ್ವಿರುದ್ಧವಾಗಿ ನಡೀತಾ ಇದೆ ರಾಜಕಾರಣ. ಬಟ್ ಕೆಲವರು ಹೇಳಿದ್ರಲ್ಲ, ಖರ್ಗೆ ಅವರು, ಕೆಲವರು ನಮ್ಮಲ್ಲೇ ಗುಸುಗುಸು ಗುಸುಗುಸು ಅನ್ನೋದು, ಗುಸುಗುಸು ಗುಸುಗುಸು. ದೇರ್ ಇಸ್ ನೋ ಕ್ಲಾರಿಟಿ ಅಟ್ ಆಲ್. ಕಾಂಗ್ರೆಸ್ನಲ್ಲಿ ಯಾರು ಇರ್ತಾರೆ, ಯಾರಿಗೆ ಕಮಿಟ್ಮೆಂಟ್ ಇರ್ತದೆ, ಅವ್ರಿಗೆ ಈ ಕ್ಲಾರಿಟಿ ಇರಬೇಕು. ವಾಟ್ ಈಸ್ ಐಡಿಯಾಲಜಿ ಆಫ್ ಬಿಜೆಪಿ, ವಾಟ್ ಈಸ್ ದಿ ಐಡಿಯಾಲಜಿ ಆಫ್ ಕಾಂಗ್ರೆಸ್, ವಾಟ್ ಈಸ್ ದಿ ಐಡಿಯಾಲಜಿ ಆಫ್ ಅದರ್ ಪೊಲಿಟಿಕಲ್ ಪಾರ್ಟೀಸ್. ಇದು ಈ ಕ್ಲಾರಿಟಿ ಇಲ್ಲದೆ ಹೋದ್ರೆ ಪಕ್ಷ ಬಲವಾಗಿ ಕಟ್ಟಕ್ಕಾಗಲ್ಲ. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ ಹಳಕಟ್ಟಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ ಹಳಕಟ್ಟಿ, ಒಂದ್ ಕಡೆ ಹಲವು ಸೋಲುಗಳು ಅಥವಾ ಹಲವು ಬೆಳವಣಿಗೆಗಳು, ಭಿನ್ನಾಭಿಪ್ರಾಯಗಳು, ಇವೆಲ್ಲದರ ನಡುವೆ ಪಕ್ಷ ಸಂಘಟನೆಯ ವಿಚಾರ, ಪಕ್ಷದಲ್ಲಿ ಏನು ಮೈನಸ್ ಆಗ್ತಾ ಇದೆ, ಏನು ವೈಫಲ್ಯಗಳನ್ನ ಕಾಣ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತು ಪಾಠವನ್ನ ಕೂಡ ಮಾಡಲಾಗ್ತಾ ಇದೆ. ಒಂದಷ್ಟು ಒಪ್ಕೊಂಡಿದ್ದಾರೆ ಈಗ ಸಿದ್ದರಾಮಯ್ಯ ಅವರಾಗಿರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಅವರಾಗಿ. ಸೊ ಯಾವ ರೀತಿಯಾಗಿ ಪಕ್ಷ ಈಗ ಒಂದು ತನ್ನ ತಪ್ಪನ್ನು ಸರಿಪಡಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತ ಅನ್ಸುತ್ತೆ? ನವಿತಾ, ಕಾಂಗ್ರೆಸ್ಗೆ ಒಂದು ಶತಮಾನಗಳಷ್ಟು ಒಂದು ಆಯಸ್ಸೇನಿದೆ. ಇದು ಇಂಥ ಒಂದು ಪಕ್ಷ ಇವಾಗ ದೇಶದಲ್ಲಾಗಿರ್ಬೋದು, ರಾಜ್ಯದಲ್ಲಾಗಿರ್ಬೋದು ನಶಿಸಿ ಹೋಗ್ತಾ ಇದೆ ಅಂತಕ್ಕಂಥ ಒಂದು ಆತಂಕ ಇದೀಗ ಕಾಂಗ್ರೆಸ್ ನಾಯಕರನ್ನ ಕಾಡ್ತಾ ಇದೆ. ಅಂದ್ರೆ ಪ್ರತಿ ಬಾರಿ ಪ್ರತಿ ಎಲೆಕ್ಷನ್ಲೂ ಕೂಡ ಒಂದು ಕಾಂಗ್ರೆಸ್ ಸೋಲ್ತಾ ಇದೆ ಅನ್ನೋದಕ್ಕೆ ಕಾರಣಗಳೇನು ಅನ್ನೋದನ್ನ ಇದೀ ಕಾಂಗ್ರೆಸ್ ನಾಯಕರು ಅಗೆದು ಬಗೆದು ಹುಡುಕ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಪ್ರಮುಖವಾಗಿ ಕಾಂಗ್ರೆಸ್ನ ಹಿರಿಯ ಮುಖಂಡ ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರ್ಬೋದು, ಇವತ್ತು ಇಂದಿರಾ ಗಾಂಧಿ ಅವರ 103ನೇ ಒಂದು ಜನ್ಮ ದಿನಾಚರಣೆ ಇದೆ. ಅದರ ಅಂಗವಾಗಿ ಭಾಗವಹಿಸಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಕರ್ತರಿಗೆ, ಮುಖಂಡರಿಗೆ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಯಾಕೆ ಸೋಲ್ತಾ ಇದೆ, ನಾಯಕರು ಯಾಕೆ ಎಡುತ್ತಾ ಇದೆ ಅಂತಕ್ಕಂಥದ್ರ ಬಗ್ಗೆ ಅವರು ಪಾಠ ಮಾಡಿದ್ದಾರೆ. ಅಂದ್ರೆ ಪ್ರತಿ ಸೋಲನ್ನು ಕೂಡ ನಾವು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ತಲೆ ಕಟ್ಟೋದನ್ನ ಬಿಡಬೇಕು ಅಂತಕ್ಕಂಥ ಒಂದು ಕಿವಿ ಮಾತನ್ನ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ರೆ, ಸಿದ್ದರಾಮಯ್ಯನವರು ಕಾರ್ಯಕರ್ತರಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಇದುವರೆಗೂ ಕೂಡ ಕ್ಲಾರಿಟಿ ಇಲ್ಲ. ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ನಾಯಕರಲ್ಲೇ ತತ್ವ ಸಿದ್ಧಾಂತಗಳು ಮರೆಯಾಗ್ತಿದೆ ಅಂತಕ್ಕಂಥ ಒಂದು ಆತಂಕವನ್ನ, ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಕಾಂಗ್ರೆಸ್ನ ಒಂದು ಈ ಸ್ಥಿತಿ ಕಂಡವರಿಗೆ ಒಂದ್ ರೀತಿಯಲ್ಲಿ ವಿಷಾದ ಆಗ್ತಾ ಇದೆ, ಒಂದ್ ರೀತಿಯಲ್ಲಿ ಬೇಸರ ಆಗ್ತಾ ಇದೆ. ಹಾಗಾದ್ರೆ ನಾವು ಎಲ್ಲಿ ಎಡವಿದ್ದೀವಿ ಅಂತಕ್ಕಂಥ ಒಂದು ಹುಡುಕಾಟವನ್ನ ಇದೀಗ ನಡೆಸಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಪ್ರಮುಖವಾಗಿ ಬಿಜೆಪಿ ಹೋಗ್ತಾ ಇರ್ತಕ್ಕಂಥ ಒಂದು ಫೋರ್ಸ್ ಏನಿದೆ, ಆ ಫೋರ್ಸ್ ಅನ್ನ ತಡಿಲಿಕ್ಕೆ ನಮ್ಮ ಕೈಯಿಂದ ಆಗ್ತಾ ಇಲ್ವಾ? ಹಾಗಾದ್ರೆ ತಡಿಬೇಕು ಅಂತ ನಾವೇನ್ ಮಾಡಬೇಕು? ಅಥವಾ ಹೋರಾಟ ಕೇವಲ ನಾವು ಶೋಕಿಗಾಗಿ ಆಗಿರ್ಬೋದು, ಒಂದು ಕಾರಲ್ಲಿ ಬಂದು ಪಾರ್ಟಿ ಆಫೀಸಿಗೆ ಬರೋದಲ್ಲ, ಪಕ್ಷವನ್ನ ತಳಮಟ್ಟದಿಂದ ಕಟ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು. ಕೇವಲ ನಾಯಕರ ತಲೆ ಕಟ್ಟೋದಲ್ಲ ಅಂತಕ್ಕಂಥ ಒಂದು ಮಾತನ್ನು ಕೂಡ ಉಭಯ ನಾಯಕರು ಹೇಳಿದ್ದಾರೆ. ಅಂದ್ರೆ ಯಾರು ಪಕ್ಷಕ್ಕೆ ಮೋಸ ಮಾಡ್ತಾ ಇದಾರೆ, ಯಾರು ದ್ರೋಹ ಮಾಡ್ತಾ ಇದಾರೆ ಅನ್ನೋದು ಕೂಡ ಗೊತ್ತಿದೆ. ಅದನ್ನಲ್ಲಿ ಪ್ರಸ್ತಾಪ ಮಾಡೋದು ಬೇಡ, ಅವರ ಹೆಸರನ್ನು ಕೂಡ ನಾನು ಹೇಳಬಲ್ಲೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಂದ್ರೆ ಒಂದ್ ಕಡೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಸೋಲನ್ನ ಅವರಿಬ್ಬರ ತಲೆಗೆ ಮಾತ್ರ ಕಟ್ಟಲಾಗ್ತಿದೆ ಅಂತಕ್ಕಂಥ ಬೇಸರವನ್ನು ಕೂಡ ಇಲ್ಲಿ ಖರ್ಗೆ ಅವರು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಪಕ್ಷವನ್ನ ಕಟ್ಟೋದಾದ್ರೆ ನಾವು ತಳಮಟ್ಟದಿಂದ ಕಟ್ಟಬೇಕು. ಸಂವಿಧಾನದ ಮೂಲಭೂತ ಆಶಯಗಳೇನಿದೆ ಅದನ್ನ ಜನರಿಗೆ ನಾವು ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಆದ್ರೆ ಇಂದು ಬಿಜೆಪಿ ಏನ್ ಮಾಡ್ತಾ ಇದೆ, ಸಂಘ ಪರಿವಾರ ಏನ್ ಮಾಡ್ತಾ ಇದೆ, ಯಾವ ವಿಚಾರ ಕೂಡ ಗೊತ್ತಿಲ್ಲೇ ಇದ್ರು ಕೂಡ ಕೇವಲ ಸಮಾಜವನ್ನ ಒಡೆಯೋಕ್ಕಾಗಿ ಅವರು ಒಂದು ಕೆಲವೊಂದಿಷ್ಟು ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನ ಹಾಕೋತಾ ಇದ್ದಾರೆ. ಅಂದ್ರೆ ನಿಗಮಗಳನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಇದನ್ನು ಕೂಡ ನಾವು ಎದುರಿಸ್ತಕ್ಕಂಥ ಮತ್ತು ಹೋರಾಟ ಮಾಡ್ತಕ್ಕಂಥ ಸಾಮರ್ಥ್ಯ ನಮ್ಮಲ್ಲಿ ಇಲ್ವಾ? ಈಗಾದ್ರೂ ಕೂಡ ನಾವು ಎಚ್ಚೆತ್ಕೋಬೇಕಾಗಿದೆ. ಪಕ್ಷವನ್ನ ತಳಮಟ್ಟದಿಂದ ಕಟ್ಟಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಇವತ್ತು ಕಾರ್ಯಕರ್ತರಿಗೆ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅಂದ್ರೆ ಪದೇ ಪದೇ ಒಂದು ಎಲೆಕ್ಷನ್ ಒಂದು ಸೋಲಾಗಿರ್ಬೋದು, ರಾಷ್ಟ್ರ ಮಟ್ಟದಲ್ಲಾಗಿರ್ಬೋದು, ರಾಜ್ಯ ಮಟ್ಟದಲ್ಲಾಗಿರ್ಬೋದು, ಈ ಸೋಲು ಕಾಂಗ್ರೆಸ್ ನಾಯಕರನ್ನ ಹತಾಶೆಗೊಳಿಸಿದೆ. ಇವತ್ತು
ಆ ಹತಾಶೆನೇ ಏನಾಗಿದೆ ಅವರ ಬೇಸರದ ಒಂದು ನುಡಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಗಳಾಗಿರ್ಬೋದು ಮತ್ತು ಸಿದ್ದರಾಮಯ್ಯ ಅವರ ಮಾತುಗಳಾಗಿರ್ಬೋದು ಈ ರೀತಿಯಲ್ಲಿ ಅದು ಹೊರ ಹೊಮ್ತಾ ಇದೆ ಅಂತ ಹೇಳ್ಬೋದು ನವಿತಾ. ಅಂದ್ರೆ ಶ್ರೀನಿವಾಸ್ ಹಳಕಟ್ಟಿ, ಈಗ ಒಂದ್ ಕಡೆ ಈಗ ನಾಯಕರಲ್ಲೇ ಒಂದು ರೀತಿಯ ಅಸಮಾಧಾನ ಗೊಂದಲ